ಎಷ್ಟೊತ್ತಾತು ಇನ್ನು ಹಂಗೆ ನಿಂತೀಯಾ? ರೆಡಿ ಆಗಿಲ್ಲಿನವ? ನಾನು ಹಿಂಗೆ ಬರ್ತೀನಿ ನಡಿಯೇ ಪುಷ್ಪಿ. ಸೀತಕ್ಕ ಹಿಂಗೆ ಬರ್ತೀನವ ನಾನು. ಮತ್ತೇನು ಬೇರೆ ಸರಿ ಉಟ್ಕೊಳಕ್ಕೆ ಹೋಗ್ಲೆ? ಇಲ್ಲ, ಇದೇ ಏನಾಗಿದೆ ಇದು? ಇದೇ ಚೆನ್ನಾಗೈತಗ. ನಾನು ಸೊಸೆಗೆ ಒಂಚೂರು ಹೇಳ್ಬೇಕವ. ಅವರು ಅದು ಇದು ಕೆಲಸ ಮಾಡ್ಕೊಂತಿದ್ರು, ನಾನು ಹೇಳೋಕ್ಕಾಗಿಲ್ಲ. ತೋಟಕ್ಕೆ ಇಟ್ಟಿದ ಕಡೆಗೆ ಹೋಗಿದ್ರು ಅವರು. ಈಗ ಬಂದರು ಹೇಳ್ತಿದ್ದಾಡಿ ಪಟ್ಟ ಅಂತ. ರಾಮಕ್ಕ, ರಾಮಕ್ಕ, ಸಿರಿಜನು ಕರ್ಕೊಂಡು ಬಾರವ ಇಲ್ಲಿ. ಹೇಳಿಯುತ್ತೆ. ನೀನಕ್ಕವ ನಮ್ಮ ಮಕ್ಕ ಹಂಗೆ ಇಟ್ಕೊಂಡಿಯಾ? ಇನ್ನ ಬೇಜಾರು ಹೋಗಿಲ್ಲೇನು? ಅಲ್ಲ, ಇವರೇ ನನಗೆ ಅವಾರ್ಡ ಕೊಟ್ಟಿದ್ದಾರೆ. ನನಕ ಅಂತ ಏನೈತೆ ಅಂತ ಬಂದು ನಿಂತ್ಕೊಳಕ್ಕೆ. ಹೊಡಿಯೋದೆಲ್ಲ ಹೊಡೆದು ಇವಾಗ ನೀನಕ್ಕ ಮಕ್ಕ ಹೆಂಗೆ ಇಟ್ಕೊಂಡಿಯಾ? ಇಲ್ಲ ಇದು ನಕ್ಕೋ ಅಂತ ಬರ್ತೀನಿ ನಿಮ್ಮ ಮುಂದೆ. ಇರಲಿ, ಸರಿ ಆತೀಗ ಇಬ್ಬರು ಹೋಗಿ ರೆಡಿಯಾಗಿ ಬರೋಗ್ರವ. ರೆಡಿ ಆಗಕ್ಕ ಎಲ್ಲಿಗತ್ತೆ? ಸೀರೆ ತಗೊಂಬರ ಕೊಟ್ಟಿವವ. ನಿಮ್ಮ ಅತ್ತೆನೂ ನಾನು, ಸೀತಕ್ಕ ಮತ್ತು ಗೌರಿ ಪಾರಕ್ಕ ಅವರು ಬರ್ತಿದ್ದಾರೆ. ಎಲ್ಲರೂ ಸೇರಿ ಸೀರೆ ತಗೊಂಬರ ಕೊಟ್ಟಿವಿ. ನಾನು ನನ್ನ ಮಗಳಿಗೆ ತಗೋಬೇಕಿತ್ತು. ನಾನು ಹಂಗೆ ಹೊಂಟಿದ್ದೀನಿ ನೋಡ್ರಿ. ನಿಮಗೂ ಬೇಕು ಅಂದರೆ ಬರ್ರಿ ನಮ್ಮ ಜೊತೆ ಹೋಗಿ ಬರೋಣ. ಬರವ ರಾಮಕ್ಕ ಸಿರ್ಜಾ. ನಾನು ನನ್ನ ಸೊಸೆಗೆ ತಗೋಣಕ್ಕೆ ಹೊಂಟಿದ್ನವ. ಅದು ನಿಮ್ಮಂಗೆ ಸೀರೆ ಉಟ್ಕೊಂಡಿರಲ್ಲವ, ಅದಕ್ಕೆ ಹೊಂಟಿದ್ದೆ. ಬರ್ರಿ ನೀವು ಹೋಗಿ ಬರೋಣ. ನಮ್ಮ ಅತ್ತೆ ಎಷ್ಟು ಒಳ್ಳೆಯರು. ನನಗೆ ನಿನ್ನೆ ಹೊಡೆದಿದ್ರಲ್ಲ, ಇವತ್ತು ಸೀರೆ ಕೊಡಿಸ್ಕೊಂಬರ ಕರ್ಕೊಂಡು ಹೋಗ್ತಿದ್ದಾರೆ. ಪಾಪ ಸುಮ್ಮನೆ ಹೆಂಗೆ ಬೇಕು ಹಂಗೆ ಬೈಕೊಂಬಿಟ್ಟೆ. ಒಂಚೂರು ಸಾಫ್ಟ್ ಮಾಡಿ ಒಂಚೂರು ಕಾಸ್ಟ್ಲಿ ಸೀರೆನೇ ತಗೊಂಡ್ಬಿಡ್ಬೇಕು. ಸೀರೆನತ್ತೆ ಒಳ್ಳೇದ ತಗೊಳ್ಳಿ. ನಾನು ತಗೋಬೇಕಿತ್ತು, ಭಾಳ ದಿನ ಆಗಿತ್ತು ತಗೊಂಡಿರಲಿಲ್ಲ. ತಗೊಂಬಂದ್ರ ತಗೊಳತ್ತೆ. ಸಿರಿಜನ ತಗೊಂತಾಳೇನೋ. ಎಲ್ಲ ಕೂಡ ತಗೊಂಬಂದ್ರ ತಗೊಳ್ಳಿ. ಅಯ್ಯೋ ತಗಂತೀಯಾ ಅಂತ ಕೇಳ್ತಿರತ್ತೆ. ನಾನು ತಗೊಂಡವಳೆ, ನನಗೆ ಸೀರೆ ಬೇಕಿತ್ತು. ನಾನು ಹೋಗಿಲ್ಲ ಅಂತಿದ್ರು ಮುಂದಿನ ತಿಂಗಳಾರ ಹೋಗ್ತಿದ್ದೆ. ನೀವೇ ಕೊಡಿಸ್ತೀನಿ ಅಂದ್ರಲ್ಲ, ಕೊಡಿಸಿದ್ದೆ. ಕೊಡಿಸಿ ನನಗೆ ಈ ಮೂಮೆಂಟಾಗಿ ಒಂದು ಹಾಡು ಹೇಳ್ಬೇಕಂತಿದೆ ಅನಿಸ್ತಿದೆ. ನೀವು ನನಗೆ ಬೈದಕ್ಕೆ ನಂಗೆ ಭಾರಿ ಬೇಜಾರಾಗ್ಬಿಟ್ಟಿತ್ತು. ಎಲ್ಲ ಹೋಗೋಯ್ತು. ಈ ಯಾವ ಹಾಡು ಹೇಳ್ತಿದೆ ನಿಮಗೆ ನೋಡಿದರೆ ದೇವ್ರು ನೋಡ್ದಂಗೆ ಆಗ್ತಿದೆ ಅತ್ತೆ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ ಅಂತ ಹಾಡು ಹೇಳ್ಬೇಕು ಅನ್ನಿಸ್ತಿದೆ ಅತ್ತೆ. ಸರಿ. ನನಗೆ ರಾಮಕ್ಕೊಂದೇನು ಚಿಂತಿಲ್ಲವ. ಅವಳು 1,000 ರೂಪಾಯಿಂದೊಳಗಿಂದ ಒಂದು ಸೀರೆ ಹಿಡ್ಕೊಂಡು ನಡಿ ಅಂತಾಳೆ. ನೀನು ಹಂಗಲ್ಲ, ಹಂಗೆ ಕುಣ್ಕೊಂತೋಗಿ 3,000, 4,000, 5,000 ಹಿಡ್ದೆ ಅಂದರೆ ಅಲ್ಲೇ ಬಿಟ್ಟು ಬಂದ್ಬಿಡ್ತೀನಿ. ಕರ್ಕೊಂಬರಲ್ಲ ಸೀರೆ ಜೊತೆಗೆ ನಿನ್ನೂ ಅಲ್ಲೇ. ಅಯ್ಯೋ ಅಷ್ಟೊಂದು ಕಾಸ್ಟ್ಲಿದೆಲ್ಲ ತಗೊಳಲ್ಲ ಬಿಡುತ್ತೆ. ನಾನು ಅಕ್ಕ ಅಂತ ತಗೊಂತಾಳೆ, ನಾನು ಅಂತದೆ. ಇಬ್ಬರು ಒಂದೇ ಥರ ತಗೊಂತೀವಿ, ಒಂದೇ ಥರದ್ದು. ಸರಿ, ನಾನು ಹೋಗಿ ಬೇಗ ಬೇರೆ ಡ್ರೆಸ್ ತಗೊಂಬಂದ್ಬಿಡ್ತೀನಿ. ಇದು ಸ್ವಲ್ಪ ಇಲ್ಲಿ ಅಲ್ಲಿ ಕೆಲಸ ಎಲ್ಲ ಮಾಡಿದ್ವಲ್ಲ, ಕೊಳೆ ಆಗತ್ತೆ. ನಾನು ಹೋಗಿ ಬರ್ತೀನತ್ತೆ. ಅತ್ತೆ, ನಾನು ಈಗಲೇ ಹೇಳ್ತಿದ್ದೀನಿ, ಅವ್ಳು 3,000 ರೂಪಾಯಿ ಇಟ್ಕೊಂಡ್ಲು ಅಂದರೆ ನಾನು ಈ ಸಲ 3,000 ರೂಪಾಯಿಂದೇ ಇಟ್ಕೊಳಳು. ನನಗೆ ಅವಳು 3,000 ರೂಪಾಯಿ ತಗೊಂಡು ನಾನು 1,000 ರೂಪಾಯಿ ನಾನು ಈ ಸಲ ತಗೊಳಲ್ಲತ್ತೆ. ಅವಳು 4,000 ಇಟ್ಕೊಂಡ್ರೆ ನಾನು 4,000 ಇಟ್ಕೊಳಳೆ. ಕತ್ರಿ ಬಿತ್ತು ಶಿವಕ್ಕನ ದುಡ್ಡಿಗೆ. ನೋಡವ್ವ, ಇಂಥ ಸೊಸೆರಾದರೆ ಏನು ಮಾಡ್ತೀಯ? ನಾನೆಲ್ಲ ಅಷ್ಟೊಂದು ಕೊಡ್ಸೋಕೆ ಹೋಗಲಿ? 1,000 ರೂಪಾಯಿ ಅಷ್ಟೇ, ಅದರೊಳಗಿಂದ ತಗೋಬೇಕು ಇಬ್ಬರು. ಅಲ್ಲಿ ಅಷ್ಟೊಂದೆಲ್ಲ ಕೊಡ್ಸೋಕೆ ನಾವೇನು ಇದ್ದಂತಾರೇನವ ಅನಾಡಿ. ಅಲ್ಲ ಸೀತಕ್ಕ, ಎಲ್ಲಿ ನಿನ್ನ ಸೊಸೆ ಬರಲಿಲ್ಲ? ಇಲ್ಲ ಕಣೆ, ಬರಲಿಲ್ಲ ಪುಷ್ಪ. ಕರೆದೆ, ಮತ್ತದು ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತಿತ್ತವ. ನನಗೂ ಕರ್ಕೊಂಬರಕ್ಕೆ ಒಂಥರ ಅನ್ನಿಸ್ತು. ಸೀರೆ ಹುಡ್ಕಳೆ ಅಂದರು ಹುಡ್ಕೊಂಡಿಲ್ಲ. ಸದ್ಯ ಚೂಡಿದಾರ ಹಾಕಳೆ ಅಂದರು ಹಾಕ್ಕೊಂಡಿಲ್ಲವ. ಬಂದೆ ನಾನು. ಇನ್ನು ಹೆಂಗೂ ಇವರು ಶಿವಕ್ಕನ ಸೊಸೆರು ಬಂದಿರ್ತಾರ, ಅವರೇ ಆರಿಸ್ಕೆ ಅಂತಾರೆ. ಇನ್ನೇನು ಇವ್ರಿಗೆ ಗೊತ್ತಿರೋದೆ ಅದಕ್ಕೆ ಅಷ್ಟು ಗೊತ್ತಿಲ್ಲ. ಇವರ ಒಳ್ಳೆ ಸೀರೆ ಆರಿಸ್ಕೆ ಅಂತಾರೆ, ತಗೊಂಡೋಗಿ ಕೊಡ್ತೀನಿ. ಯಪ್ಪ ತೆಗಿಯಪ್ಪ, ಸೀರೆ ತೆಗಿ. ಒಂದು 600 ರೂಪಾಯಿನ ಒಳಗಿನ ತೆಗಿಯಪ್ಪ. ಅಬ್ಬಾ ಏನು ಸೀರೆ ಇದಾವೆ. ನಾನಂತೂ ಒಳ್ಳೆದೇ ತಗೊಳಕ್ಕೆ. ನಮ್ಮ ಅತ್ತೆ ನೋಡು 600 ರೂಪಾಯಿಂದ ಒಳಗಿನ ತೆಗಿ ಅಂತಿದ್ದಾರೆ. 600 ರೂಪಾಯಿಂದ ಒಳಗಿಂದ ಯಾರು ಹುಡ್ಕೊಳಕ್ಕೆ ಹೋಗ್ತಾರೆ? ನಮ್ಮ ಅತ್ತೆಗಂತೂ ಒಂದು ಸ್ವಲ್ಪನೂ ಗೊತ್ತಾಗಲ್ಲಪ್ಪ. ತಗಸ್ಲಿ. 600 ರೂಪಾಯಿ ಒಳಗಿಂದೇನಮ್ಮ? 600 ರೂಪಾಯಿ ಒಳಗಿಂದು ನಿಮಗೆ ಆ ಕಡೆ ಇದ್ರಾಗ ಸಿಗ್ತಾವಮ್ಮ. ಈ ಕಡೆದಾಗ ಇಲ್ಲ. ಈ ಕಡೆ ಎಲ್ಲ 1,000 ರೂಪಾಯಿ ನಾವು ಮೇಲೆ 800 ರೂಪಾಯಿ ನಾವು ಇದಾವೆ. 800 ರೂಪಾಯಿಂದ 850 ಸ್ಟಾರ್ಟ್ ಆಗಿದಾವೆ ನೋಡ್ರಮ್ಮ. ಅದಕ್ಕೂ ಮೇಲೆ ಕೆಳಗೆ ನಾವು ಬೇಕು ಅಂದ್ರೆ ನೀವು ಆ ಕಡೆ ಸೆಕ್ಷನ್ಗೆ ಹೋಗ್ಬೇಕು. ಈ ಕಡೆ ಸೆಕ್ಷನಲ್ಲಿ ಇಲ್ಲಮ್ಮ. ಇಲ್ಲಿ ಬರೀ ಕಾಂಚೀವರಂ ಸ್ಯಾರಿಗಳು, ರೇಷ್ಮೆ ಸೀರೆ, ಮದುವೆ ಸೀರೆಗಳು ಇಂಥವಿದ್ದಾವೆ ನೋಡಮ್ಮ. ಇವು ಬೇಕಾದ್ರೆ ನಾನು ಇಲ್ಲಿ ತೋರಿಸ್ತೀನಿ. 850 ರೂಪಾಯಿ ಮೇಲ? ಇರ್ಲಿ ತೋರ್ಸಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಇರ್ಲಿ ಬಿಡ ಶಿವಕ್ಕ, ನೋಡೋಣ. ನೋಡಿ ಆಮೇಲೆ ಬೇಕು ಅಂದರೆ ಅಲ್ಲೊಂದು 2 ತಗೋಣಕ್ಕೆ ಬರ್ತತೆ. ನೋಡೋಣ ಇಲ್ಲಿ. ತೋರ್ಸಪ್ಪ. ನೋಡ್ರಿ ಅಕ್ಕರೆ, ಇದು ಬ್ಲೂ ಕಾಂಚೀವರಂ ಸ್ಯಾರಿ ಭಾಳ ಚೆನ್ನಾಗೈತೆ ಅಕ್ಕರೆ. ನಿಮಗೆ ಕ್ವಾಲಿಟಿನೂ ಹಂಗೆ ಬರ್ತದೆ. ನೀವು ಒಂದ್ಸಲ ನೋಡ್ರಿ. ಬೇರೆಯವ್ರನ್ನ ನಾನು ತೆಗ್ದಾಕ್ತೀನಿ. ವಾವ್, ಬ್ಲೂ ಕಾಂಚೀವರಂ ಎಷ್ಟು ಚೆನ್ನಾಗಿದೆ ಇದು ಸೀರೆ. ಅತ್ತೆ ಸೀರೆ ಚೆನ್ನಾಗಿದೆ ಅತ್ತೆ. ಅಡ್ಡಿಲ್ಲ ನೋಡಿ ಶಿವಕ್ಕ, ಚೆನ್ನಾಗಿದೆ. ತೋರ್ಸಪ್ಪ, ತೋರ್ಸು. ಇನ್ನ ತೋರಿಸು, ನೋಡ್ತೀವಿ ನಾವು. ತೋರಿಸ್ತೀನಿ ಅಕ್ಕರೆ. ಅದಕ್ಕೇನು ಇನ್ನು ಈಗಿನ ಒಂದು ಸ್ಯಾರಿ ತೆಗಿರ್ತೀನಿ, ತೋರಿಸ್ತೀನಿ ತಗೊಳ್ಳಿ. ಇದು ನೋಡ್ರಿ ಅಕ್ಕರೆ, ಇದು ಅದಕ್ಕಿಂತ ಒಂಚೂರು ಕಾಸ್ಟ್ಲಿ. ಇದು ಡಬಲ್ ಕಲರ್ ಮಿಕ್ಸು. ಇದು ಕಾಂಚೀವರಂ ಸ್ಯಾರಿನ ಅಕ್ಕ. ಭಾರಿ ಓಡ್ತೈತೆ ಅಕ್ಕರೆ, ಇದಂತೂ ಭಾರಿ ಓಡ್ತೈತೆ. ನೀವು ನೋಡಿರ್ಬೋದು ಅನ್ಕೊಂತೀನಿ. ಚಂದ ಐತಿ ಸ್ಯಾರಿ, ಚಂದ ಐತಿ. ರೇಟ್ ಹೆಂಗೆ? ರೇಟ್ ಬೇಕಾರೆ 2,800 ನೋಡಿ. ಅಲ್ಲ, ಈಗ ತಗೊಳ್ಳೋದೇ ನಾನು ದುಡ್ಡಕ್ಕೆ ತಗೊಂತೀನಿ ಅಂತ ಬಂದಿದ್ದಾಳೆ. ಈ 2,800 ಕೊಟ್ಟು ತಗೊಂತಾಳೆ ಯಾಕೆ? ಅಯ್ಯೋ ಭಗವಂತ, ಇತ್ತೇನು ದುಡ್ಡು ವಾಪಸ್ ಕೊಡ್ತಾಳೋ ಕೊಡಲ್ವೋ ನನಗೆ? ಇಟ್ಟು ಮಾರ ಸುಟ್ಟು ಮಾರನಪ್ಪ ನೀನು. 2,800 ಸೀರೆಗೆ?
₹1,000 ಜಾಸ್ತಿ ಆಗೋದಕ್ಕೆ. ಅಲ್ಲಪ್ಪ, ತುಂಬ ಜನ ತಗೊಳರದೀವಿ, ನೋಡು ರೇಟ್ ಹೇಳಪ್ಪ. ನಾವು ಸೀರೆ ಏನು ಇದು ಮೊದಲ ಟೈಮ್ ಅಲ್ಲ ತಗೊಂತಿರೋದು ನಿಮ್ಮ ಅಂಗಡಿಯಾಗೆಲ್ಲ ಭಾಳ ಸಲ ಬಂದು ತಗೊಂಡಿದ್ದೀವಿ. ಚೂರು ನೋಡಿ ಹೇಳು, ನಿಮ್ಮ ಅಣ್ಣಾರ ಯಾರೋ ಇರ್ತಿದ್ರು ಅನ್ಸುತ್ತೆ, ಈ ಸಲ ನೀನು ಅದೀಯಾ? ಹಾಂ ತಗೊಳ್ರಿ, ನೋಡಿ ಹಾಕ್ಕೊಡ್ತೀನಿ ತಗೊಳ್ರಿ. ಎಲ್ಲ ಸೀರೆ ತಗೊಂಡ್ಮೇಲೆ ನೋಡೋಣ ರೇಟ್ ಹಾಕ್ಕೊಡ್ತೀನಿ. ಈ ಸೀರೆ ನೋಡ್ರಿ, ಇದು ನಿಮಗೆ 2,500 ಸಿಗುತ್ತೆ. ಭಾರಿ ಚೆನ್ನಾಗೈತೆ. ಮದುವೆ ಫಂಕ್ಷನ್ಗಳಿಗೆ ಕೊಟ್ಟರೆ ಮುನ್ನೆ ನೋಡ್ತಾರೆ ಜನ, ಹಂಗೈತಪ್ಪ. ಚೆನ್ನಾಗಿ ಹೇಳ್ತಪ್ಪ ನೀನು. ಮದುವೆ ನಮ್ಮನ್ನೇ ನೋಡ್ಕೊಂಡು ಕುತ್ಕೊಂಡು ಗಂಡು ನೋಡೋರು. ಹಂಗೆ ಹೇಳಿ ತಗೊಳ್ತಾರೆ, ಚೆನ್ನಾಗಿದೆ ಸೀರೆ ಅಂತ ಹೇಳಪ್ಪ, ಹಂಗೆ ಹೇಳಿದೆ ನೀವು ಒಳ್ಳೆಪ್ಪ. ಪರವಾಗಿಲ್ಲಪ್ಪ, ಚೆನ್ನಾಗಿದೆ ಸೀರೆ. ನೋಡುವ ರಾಮಕ್ಕ, ನೋಡುವ ಇಷ್ಟತ್ತಿನವ ನಿನಗಿದು ಚೆನ್ನಾಗಿ ಕಾಣುತ್ತೆ ನೋಡು. ಹೌದು ಶಿವಕ್ಕ, ಚೆನ್ನಾಗಿ ಕಾಣ್ತದೆ ನೋಡಿ ನಿನ್ನ ಸೊಸೆಗೆ. ಅವಳು ಇದಕ್ಕೆ ಇದು ಮ್ಯಾಚ್ ಆಗ್ತೈತೆ ಕಲರಿಗೆ. ನೋಡೇ ರಾಮಕ್ಕ, ಚೆನ್ನಾಗಿ ಕಾಣಂಗೈತೆ, ಚೆನ್ನಾಗಿರಂಗೈತೆ ಸೀರೆ. ರೀತಿ ಭಾರಿ ಚೆನ್ನಾಗೈತೆ ಸೀರೆ. ನನಗಂತೂ ಭಾರಿ ಇಷ್ಟ ಆಯ್ತು. ನಾನು ಇದನ್ನೇ ತಗೊಂತೀನಿ. ಎಷ್ಟು ಚೆನ್ನಾಗೈತೆ ಇದು ಸಾರಿ. ಅದೇ ನನಗೂ ಇದೇ ಥರ ಸರಿ ಬೇಕು. ನೋಡಪ್ಪ, ಅದೇ ಥರದ್ದು ಇನ್ನೊಂದು ಸೀರೆ ಐತೆ, ನೋಡು. ನೋಡ್ರಿ ಅಕ್ಕರೆ, ಅದೇ ಥರದ ಸೀರೆ. ಇದು ವೈಲೆಟ್ ಕಲರ್ ಬಾರ್ಡರು, ಅದು ಕೆಂಪು ಕಲರ್ ಬಾರ್ಡರು. ಇದು ಚೆನ್ನಾಗಿ ಕಾಣುತ್ತೆ ತಗೊಳ್ರಿ ಇವರಿಗೆ. ನೋಡವ ಸಿರ್ಜಾ, ಚೆನ್ನಾಗಿರಂಗೈತೆ ನೋಡು. ಇದಕ್ಕೂ ಅದೇ ರೇಟರ್ ಏನಪ್ಪ? ಸೇಮ್ ರೇಟ್ ಎರಡಕ್ಕೂ. ಮಸ್ತಿದೆ ನನ್ನ ಸೀರೆ, ಮಸ್ತಿದೆ. ನನ್ನ ಮಗಳಿಗೆ ಅದು ಗೋಲ್ಡನ್ ಕಲರ್ ಸ್ಯಾರಿ ಅಂತ ಕೇಳ್ತಿಲ್ಲಪ್ಪ. ಗೋಲ್ಡನ್ ಕಲರ್ನಾಗ ಯಾವರೇ ಸ್ಯಾರಿ ಇದಾವೇನು? ಅವಳು ಇದು ಫ್ಯಾನ್ಸಿ ಸ್ಯಾರಿನೇ ತಗೊಳಮ್ಮ ಅಂದ್ಲು. ತಗೊಂತೀನಿ, ಒಂದು ಚೆನ್ನಾಗಿರೋದೆ ತಗೋಣ ಅಂತ ನಾನು. ಯಾವ ಮುಂದೆ ಮದುವೆ ಇದು ಮಾಡಕ್ಕೆ ಬರುತ್ತೆ. ಒಂದು ಯಾವ್ದಾರೆ ಗೋಲ್ಡನ್ ಕಲರ್ ಸ್ಯಾರಿ ಅಂತಲ್ಪ, ತೋರ್ಸಪ್ಪ ಅದನ್ನ. ಕೆಳಗೆ ಐತಲ್ರಿ ಗೋಲ್ಡನ್ ಕಲರ್ ಇದೊಂದು ಹಾಕಿದೀನಿ ನೋಡಿ. ಇದೊಂದು ಭಾರಿ ಚೆನ್ನಾಗಿರ್ತದೆ, ಭಾರಿ ಚೆನ್ನಾಗಿ ಕಾಣುತ್ತೆ. ಕಾಲೇಜು ಫಂಕ್ಷನ್ಗಳಿಗೆ ಅವ್ರು ಕೂತ್ಕೊಳಕ್ಕೆ ಗ್ರ್ಯಾಂಡ್ ಐತೆ ನೋಡಿ. ಅದೇ ಕಾಸ್ಟ್ಲಿ ಅಂದರೆ ಒಂದು 4,000 ಬಡ್ಡಿ ಐತೆ ನೋಡ್ರಿ. ಪರವಾಗಿಲ್ಲಪ್ಪ, ಸೀರೆ ಅಂತೂ ಭಾರಿ ಚೆನ್ನಾಗೈತೆ. ನನ್ನ ಮಗಳಿಗೆ ಕರೆಕ್ಟಾಗಿ ಒಪ್ಪುತ್ತೆ. ರೇಟ್ ಒಂಚೂರು ಜಾಸ್ತಿ ಹೇಳ್ತದೆಯಾ? ನೋಡಿ ಹಾಕೊಡ್ಬೇಕು ನೋಡಿ ಮತ್ತೆ. ತಗೊಳ್ರಿ ಅಕ್ಕರೆ, ಇಷ್ಟೊಂದು ಸೀರೆಗಳು ತಗೊಂತೀರಾ? ಹಾಕೊಟ್ಟಂಗಿರ್ತೀನೇನ್ರಿ. ಇನ್ನೇನು ಆದಂಗಾರೆ ನಾನು ಇನ್ನೇನು ತಗೊಳಲ್ಲಪ್ಪ. ಇವಾಗೇನು ತಗೊಳಲ್ಲ ನಾನು. ಇನ್ನೇನು ಇವ್ರು ತಗೊಂಡ್ರು ಪುಷ್ಪಿನಿ, ನೀ ಗೋಲ್ಡನ್ ಕಲರ್ ನಾವು ತಗೊಂಡ್ರೆ ಪಾರಿ ನೀನು ನೋಡೆ, ನೀನು ತಗೊಂತೀಯ ನೋಡು. ಸೀತಕ್ಕಿನ್ನ ಹೆಂಗೂ ಆ ಕಡೆ ತಗೊಂತೀನಿ ಅಂತು. ಅಲ್ಲಿಗೆ ಆಯ್ತು ಹಂಗಾರೆ. ಆಯ್ತು ತಗೊಳ್ರಿ ಅಂಕರ, ಅಂತವೇನು ಭಾರಿ ಸ್ಟಾಕ್ ಅದಾವೆ ಇವಾಗ, ಹೊಸ್ದಾಗಿ ಬಂದವೆ. ಕೊಡ್ತೀನಿ ತಗೊಳ್ರಿ ಇನ್ನೊಂದು. ನನಗೆ ಗ್ರೀನ್ ಕಲರ್ ಸೀರೆ ಹಾಕಿದ್ರಲ್ಲ, ಅದು ಭಾರಿ ಮನಸ್ಸಿಗೆ ಬಂದಿದೆ. ಎಷ್ಟಣ್ಣ ಅದು? ಇದ್ರಿ ಅಕ್ಕರೆ, ಇದು ನಿಮಗೆ ₹2,200 ನೋಡ್ರಿ. ಇಲ್ಲಪ್ಪ, ನನಗೆ ಇಷ್ಟ ಆಯ್ತು. ನೋಡು, ಎಲ್ಲ ಸೀರೆಗೂ ಹೆಂಗೆ ಹಾಕೊಡ್ತೀವಿ, ಅದಕ್ಕೂ ಹಂಗೆ ಹಾಕೊಡ್ಬೇಕಪ್ಪ ಮತ್ತೆ. ಹಾಕೊಡ್ತೀನಿ ಬರ್ರಿ ಅಕ್ಕರೆ. ಇನ್ನು ನಿಮಗೆ ನಾರ್ಮಲ್ ಸೀರೆಗಳನ್ನ ಈ ಕಡೆ ತೋರ್ಸಕ್ಕೆ ಹೇಳ್ತೀನಿ, ಬರ್ರಿ ತೋರಿಸ್ತಾರೆ. ತಗೊಂಡು ಕೌಂಟ್ರ್ ಹತ್ರ ಬನ್ನಿ, ನಾನು ಬಿಲ್ ಮಾಡಿಕೊಡ್ತೀನಿ. ಇದು ನಮ್ಮದು ಸೀರೆ ಶಾಪಿಂಗ್ ಎಲ್ಲ ಆಯ್ತು. ಇನ್ನು ಹಬ್ಬಕ್ಕೆ ಎಲ್ಲ ಇನ್ನು ನೀವು ಹೋಗ್ರಿ, ಮಹಾಶಿವರಾತ್ರಿ ಹಬ್ಬಕ್ಕೆ ನೀವು ಹೊಸ ಸೀರೆಗಳನ್ನ ತಗೊಳ್ಳಿ. ಇಲ್ಲಿಗೆ ಇವತ್ತಿನ ವಿಡಿಯೋ ನಾನು ಈ ಎಪಿಸೋಡ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ ಮತ್ತೆ ನಾನು ಈ ವೀಕಲ್ಲಿ ಮತ್ತೆ ಹಾಕ್ತೀನಿ. ಆಮೇಲೆ ನಾನು ನಿಮಗೆಲ್ಲ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೋಬೇಕಿತ್ತು. ನನ್ನ ಚಾನಲಲ್ಲಿ ನನಗೆ ನಿನ್ನೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗೆ ತುಂಬ ಖುಷಿ ಇದೆ. ಒಂದು ಚಿಕ್ಕದೇನೋ ಮಾಡ್ತಿದ್ದೀನಿ, ಅದಕ್ಕೆ ನನಗೆ ಸಪೋರ್ಟ್ ಸಿಗ್ತಿರೋದು ನನಗೆ ಖುಷಿ ಆಗ್ತಿದೆ. ದಯವಿಟ್ಟು ಹೀಗೆ ನನಗೆ ಸಪೋರ್ಟ್ ಮಾಡಿ, ಜಾಸ್ತಿ ಲೈಕ್ ಕೊಡಿ. ಇನ್ನೊಂದು ನಾನು ನೋಡಿರೋದು ಅಂದ್ರೂ ವ್ಯೂಸ್ ಜಾಸ್ತಿ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಹಾಗೆ ನೋಡ್ತಿದ್ದೀರಾ. ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾನು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮಾಡ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಚಾನಲ್ ಸಪೋರ್ಟ್ ಮಾಡ್ತಿದ್ದೀರೋ, ಲೈಕ್ಸ್ಗಳನ್ನ ಕೊಡ್ತಿದ್ದೀರೋ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ಇವತ್ತು ನಾವು 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ನಾಳೆ ನಾವೆಲ್ಲರೂ ಸೇರಿ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗಲಿ ಅನ್ನೋದನ್ನು ನಾನು ದೇವರಲ್ಲಿ ಪ್ರೇಯರ್ ಮಾಡ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನೋಟಿಫಿಕೇಷನ್ಸ್ ಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.